ಸುಹಾನಾ ಸೈಯದ್ ಅವರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಜೊತೆ ಸುಹಾನಾ ಮತ್ತೆ ನಿತಿನ್ ಅವರು ಇದ್ದಾರೆ. ದಂಪತಿಗಳು ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲಿಗೆ ಕಂಗ್ರೆಸ್. ಒಂದೊಳ್ಳೆ ಒಂದು ಸಂದೇಶದ ಜೊತೆಗೆ ಒಂದು ಮದುವೆ ಆಗ್ತಿರೋ ದಾಂಪತ್ಯಕ್ಕೆ ಜೀವನ ಕಾಲಿಡ್ತಾ ಇದ್ದಾರೆ. ಕುವೆಂಪು ಅವರ ಮಂತ್ರಮಾಂಗಲ್ಯದ ಆಶಯ ಈ ಒಂದು ಮೂಲಕ ಅಂದ್ರೆ ಮಂತ್ರಮಾಂಗಲ್ಯದ ಮೂಲಕ ಮದುವೆ ಆಗ್ಬೇಕು ಅಂತ ಅನ್ಸಿದ್ದು ಯಾಕೆ ಅಂತ ಮೊದಲಿಗೆ? ಯಾಕೆ ಅಂತ ಅಂದ್ರೆ ಅದೇ ಅವಾಗ್ಲೇ ಹೇಳ್ದಾಗೆ ನನ್ಗೆ ಮುಂಚೆಯಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಈ ರೀತಿಯಲ್ಲಿ ಮದ್ವೆ ಆದ್ರು ಅಂತ ಗೊತ್ತಾಗ್ದಾಗ್ಲಿಂದಾನು ನನ್ಗೆ ಹೀಗೂ ಆಗತ್ತಾ ಅನ್ನೋದೊಂದು ಕುತೂಹಲ ಇತ್ತು. ಸಾಧ್ಯವಾದ್ರೆ ನಾನು ಹೀಗೆ ಆಗಬಹುದೇನೋ ಅಂತ ಯಾವಾಗ್ಲೋ ಒಂದ್ಸಲ ಅನ್ಕೊಂಡಿದ್ದೆ. ಬಟ್ ಅದು ಸಾಧ್ಯವಾಗಿದೆ ಇವತ್ತು. ಸೊ ಯಾಕೆ ಅಂತ ಅಂದ್ರೆ ಇದು ಬಹಳ ಸರಳ ರೀತಿಯ ವಿವಾಹ. ನಾನು ಹುಟ್ಟಿ ಬಂದ ನನ್ನ ನಂಬಿಕೆಗಳು ಬೇರೆ, ಇವರು ಹುಟ್ಟಿ ಬಂದು ಬೆಳೆದಿದ್ದು ಅವ್ರ ನಂಬಿಕೆಗಳು ಬೇರೆ. ಇಲ್ಲಿ ನಾವಿಬ್ರು ನಮ್ಮ ಇಬ್ಬರ ನಂಬಿಕೆಗಳನ್ನು ತುಂಬಾ ಪರಸ್ಪರ ಗೌರವಿಸ್ತೀವಿ. ಯಾರು ಯಾರ ಮೇಲೂ ಯಾವುದನ್ನು ಹೇರಿಲ್ಲ ಇದುವರೆಗೂ. ಹಾಗಾಗಿ ನಮ್ಮ ಈ ನಿರ್ಧಾರಕ್ಕೆ ಇದು ಸರಿಯಾದ ರೀತಿಯ ಮದುವೆ ಅಂತ ನಮಗನ್ನಿಸ್ತು. ಇನ್ವಿಟೇಷನ್ ಅಲ್ಲಿ ನೋಡಿದಾಗ ಒಂದು ವರ್ಡ್ ತುಂಬಾ ಕಾಡುವಂಥದ್ದು, ವಿಶ್ವ ಮಾನವತ್ವದ ಎಡೆಗೆ ಅಂತ ಅನ್ಬಿಟ್ಟು. ತುಂಬಾ ಆಕ್ಚುಲ್ ಆಗಿ ಇವತ್ತಿಗೆ ಬೇಕಾದಂತಹ ಒಂದು ಪದ್ಧತಿ ಇದೆ. ಆಕ್ಚುಲ್ ಆಗಿ ಎಲ್ಲ ಒಂದು ಜಾತಿ ಧರ್ಮಗಳು ಅಂತ ಹೇಳ್ತಿರೋ ಮಧ್ಯದಲ್ಲಿ ನಮ್ಮದು ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ. ಸೊ ಆ ತರದ ಒಂದು ಥಾಟ್ ಅಲ್ಲಿ ಇರುವಂತದ್ದು. ಹೌದು, ಅಂದ್ರೆ ಆ ಆಲೋಚನೆ ಅದೇನು ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಅದೇನು ಪ್ರತಿಯೊಂದು ಪದಗಳು ಇವರದ್ದು ಪ್ಲಾನ್ ಅವರೇ ಬರ್ದಿರೋದು ಅದನ್ನ. ಸೊ ಖಂಡಿತ ಅಂದ್ರೆ ವಿಶ್ವಮಾನವ ಅನ್ನೋದು ಸುಮ್ಮನೆ ಹೇಳ್ಬಿಡೋದು ಅಲ್ಲ, ತುಂಬಾ ದೊಡ್ಡ ಪದ. ಅದನ್ನ ಸಾಧಿಸಿ ತೋರ್ಸಕ್ಕೆ, ಬದುಕಿ ತೋರ್ಸೋದು ತುಂಬಾನೇ ಕಷ್ಟ, ಅದು ಅಷ್ಟು ಸುಲಭ ಅಲ್ಲ. ಸೊ ಅದ್ರ ಕಡೆ ನಾವು ಮೊದಲನೇ ಹೆಜ್ಜೆ ಇವಾಗ ಇಟ್ಟಿದೀವಿ ಅಷ್ಟೇ. ಸೊ ಮಾದರಿ ಮದುವೆ ಆಕ್ಚುಲ್ ಆಗಿ ಕಾಂಗ್ರೆಸ್ ಮೊದಲಿಗೆ ತುಂಬಾ ಒಳ್ಳೆ. ಇಡೀ ಕರ್ನಾಟಕ ಈ ದಂಪತಿಗೆ ಒಂದು ಶುಭಾಶಯವನ್ನ ಕೊಡ್ತಾರೆ. ಎಷ್ಟು ಖುಷಿ ಇದೆ ಈ ತರದ ಒಂದು ಮಂತ್ರಮಾಂಗಲ್ಯದ ಮೂಲಕ ನೀವು ಇಬ್ರು ಆ ದಂಪತಿ ಜೀವನ ಕಾಲಿಡ್ತಿರುವಂತದ್ದು. ತುಂಬಾ ಖುಷಿ ಇದೆ ಸರ್. ಅಂದ್ರೆ ಇದರಲ್ಲಿ ಅವ್ರು ಹೇಳಿದಾಗೆ ತುಂಬಾ ಸರಳವಾಗಿ ಆಗುವಂತದ್ದು. ಮತ್ತೆ ಇನ್ನೊಂದು ಅಂದ್ರೆ, ಈಗ ನೀವೇ ಅಲ್ಲಿ ಸ್ಟೇಜ್ ಮೇಲೆ ಗಮನಿಸಿರ್ಬೋದು, ಇದರಲ್ಲಿ ನಾವು ಯಾವಾಗ ಕುವೆಂಪು ಅವ್ರನ್ನ ಫಾಲೋ ಮಾಡ್ತೀವಿ, ನಾವು ಯಾವುದನ್ನು ಒಂದನ್ನು ಫಾಲೋ ಮಾಡೋದಿಲ್ಲ, ಎಲ್ಲದನ್ನು ಒಪ್ಕೋತೀವಿ. ಈಗ ಅಲ್ಲಿ ಆರತಿನೂ ಮಾಡಿದ್ರು, ನಾವು ಅದನ್ನು ಸ್ವೀಕಾರ ಮಾಡಿದ್ವಿ. ಹಾಗೆ ನಾವು ಯಾವುದನ್ನು ವಿರೋಧ ಮಾಡೋದಿಲ್ಲ. ಆದ್ರಿಂದ ಇದು ಕುವೆಂಪು ಅವ್ರು ಹೇಳೋದು ಅದನ್ನ ಪಾಲಿಸ್ಕೊಂಡು ಹೋದ್ವಿ. ಅದರಲ್ಲಿ ಒಂದು ಮಂತ್ರ ಮಾಂಗಲ್ಯ, ಅದಕ್ಕೋಸ್ಕರ ನಮ್ಗೆ ಬಹಳ ಖುಷಿ ಇದೆ. ಇಷ್ಟೇ ಸರ್ ನಮ್ಗೆ. ಇಬ್ಬರದ್ದು ಎಷ್ಟು ವರ್ಷದ ಪರಿಚಯ ಅಂತ? ಒಂದೇ ಸ್ಕೂಲಲ್ಲಿ ಓದಿರೋದ್ರಿಂದ ಚಿಕ್ಕ ವಯಸ್ಸಿಂದ ಇಬ್ರಿಗೂ ಪರಿಚಯ. 16-17 ವರ್ಷದಿಂದ ನಮ್ಮಿಬ್ಬರ ಪರಿಚಯ. ಅವಾಗಿಂದನೂ ಸ್ನೇಹಿತರು, ನಾವು ಇವಾಗ್ಲೂ ಸ್ನೇಹಿತರು, ಮುಂದೆನೂ ಸ್ನೇಹಿತರು. ಈ ಮದುವೆಗೆ ಕುಟುಂಬದ ಕಡೆಯಿಂದ ಇದ್ದಂತ ಸಾಥ್ ಯಾವ ಮಟ್ಟಿಗಿತ್ತು? ಎರಡು ಕುಟುಂಬದ ಕಡೆಯಿಂದ ಒಪ್ಪಿಗೆ ಅದೇನಾದ್ರು? ಎರಡು ಕುಟುಂಬದ ಕಡೆಯಿಂದ ಒಪ್ಪಿಗೆ ಪಡ್ಕೊಂಡ ಮೇಲೆನೆ ನಾವು ಮದ್ವೆ ಆಗ್ತಾ ಇರೋದು. ಅಂದ್ರೆ ಅದೊಂದು ಮುಂಚೆಯಿಂದನೂ ಅದೊಂದಿತ್ತು. ಅಂದ್ರೆ ಯಾರದೇ ಮನ್ಸಿಗೆ ನೋವು ಮಾಡಿ ನಾವು ಸಂಭ್ರಮಿಸೋದು ನಮ್ಗೆ ಇಷ್ಟ ಇರ್ಲಿಲ್ಲ. ಸೊ ಎಲ್ಲರೂ ನಮ್ಮೊಟ್ಟಿಗೆ ಬಂದು ನಿಲ್ತೀವಿ ಅಂತ ಒಪ್ಕೊಂಡಾಗ್ಲೇ ನಾವು ಇದೊಂದು ಕಾರ್ಯಕ್ರಮ ಅಥವಾ ಇದೊಂದು ಸಂಭ್ರಮ ಅಂತ ನಾವು ಆಚರಿಸ್ಬೇಕು ಅಂತ. ಸೊ ಇವತ್ತೆಲ್ಲರೂ ನಮ್ ಜೊತೆ ಇದ್ದಾರೆ, ಬಹಳ ಸಂತೋಷ ಇದೆ.